ಹಿರಿಯ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಅವರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಈ ವಿಚಾರವಾಗಿ ಅವರ ಮೇಲೆ ಟೆಲಿಫೋನ್ ಕದ್ದಾಲಿಕೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಟೆಲಿಫೋನ್ ಕದ್ದಾಲಿಕೆ ಕೇಸ್ನಲ್ಲಿ ಬಿ ರಿಪೋರ್ಟ್ ಹಾಕಿದ್ದ ಸಿಬಿಐ ಬಿ ರಿಪೋರ್ಟ್ ಹಾಕಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಇಲಾಖಾ ತನಿಖೆಯನ್ನು ಕೈಬಿಡಲು ಸರ್ಕಾರ ಇದೇನು ಬೊಮ್ಮಾಯಿ ಸರ್ಕಾರ ಏನಿತ್ತು ಅದು ಹೇಳಿತ್ತು. ಆದರೆ ಇಲಾಖೆ ವಿಚಾರಣೆ ಕೈಬಿಡುವ ಬಗ್ಗೆ ಅಧಿಕೃತವಾಗಿ ಆದೇಶ ಆಗಿರಲಿಲ್ಲ. ಈ ಮಧ್ಯೆ ಇಲಾಖಾ ತನಿಖೆಗೆ ಮುಂದುವರಿಸಿದೆ ಈಗ ಸಿದ್ದರಾಮಯ್ಯ ಸರ್ಕಾರ. ಅಲೋಕ್ ಕುಮಾರ್ಗೆ ನೋಟಿಸ್ ಕೂಡ ಆಗಿತ್ತು ಈ ವಿಚಾರದಲ್ಲಿ. ಹಿರಿಯ ಐಪಿಎಸ್ ಅಧಿಕಾರಿಯಾಗಿರುವಂತಹ ಅಲೋಕ್ ಕುಮಾರ್ ಅವರಿಗೆ ಈಗ ಸಂಕಷ್ಟ ಎದುರಾಗುತ್ತಾ ಎನ್ನುವಂತಹ ಪ್ರಶ್ನೆ ಇತ್ತು. ಯಾಕಂತಂದ್ರೆ ಟೆಲಿಫೋನ್ ಕದ್ದಾಲಿಕೆ ಪ್ರಕರಣದಲ್ಲಿ ಸಂಕಷ್ಟ ಅವರಿಗೆ ಶುರುವಾಗಬಹುದು ಎನ್ನುವಂತಹ ಮಾನ ಕೂಡ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಫೋನನ್ನು ಕದ್ದಾಲಿಕೆ ಹೆಸರಲ್ಲಿ ಬಿ ರಿಪೋರ್ಟ್ ಹಾಕಿದಂತಹ ಸಿಬಿಐ ಹೀಗಾಗಿ ಇಲಾಖೆಯ ಒಂದು ತನಿಖೆಯನ್ನು ಕೈಬಿಡಲು ತೀರ್ಮಾನಿಸಿತ್ತು ಈ ಹಿಂದೆ ಬೊಮ್ಮಾಯಿ ಸರ್ಕಾರ. ಆದರೆ ಇಲಾಖಾ ವಿಚಾರಣೆ ಏನಿದೆ ಇದು ಕೈಬಿಡುವ ಬಗ್ಗೆ ಅಧಿಕೃತವಾಗಿ ಆದೇಶ ಏನೂ ಆಗಿರಲಿಲ್ಲ ಆಗ. ಈ ಮಧ್ಯೆ ಇಲಾಖಾ ತನಿಖೆಯನ್ನು ಮುಂದುವರಿಸಿತ್ತು ಸಿದ್ದರಾಮಯ್ಯ ಸರ್ಕಾರ. ಅದಕ್ಕಾಗಿ ಅಲೋಕ್ ಕುಮಾರ್ ಅವರಿಗೆ ನೋಟಿಸ್ ಕೊಡುವಕ್ಕೆ ಕೂಡ ಹೋಗಿತ್ತು. ಅಲೋಕ್ ಕುಮಾರ್ ಅವ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತು, ಯಾಕಂದ್ರೆ ಇವರು ಎಂಥ ಒಂದು ಅಧಿಕಾರಿ ಅಂತ. ಆದರೆ ಇವರ ಮೇಲೆ ಇಂಥದ್ದೊಂದು ಆರೋಪ ಇತ್ತು. ಅನೇಕ ಬಾರಿ ಇವರನ್ನು ನಾವು ಗಮನಿಸಿರ್ತೀವಿ. ಅವರು ರೌಡಿಗಳ ಪರೇಡ್ ನಡೆಸುವಾಗ ಯಾವ ರೀತಿಯಾಗಿ ಕ್ವಶನ್ಗಳನ್ನು ಹಾಕ್ತಾ ಇದ್ರು, ರೌಡಿಗಳಿಗೆ ಯಾವ ರೀತಿ ಚಳಿ ಬಿಡಿಸ್ತಾ ಇದ್ರು ಅಂತ. ಆದರೆ ಇಂಥ ಒಂದು ಅಧಿಕಾರಿಯ ಮೇಲೆ ಈ ರೀತಿಯಾದಂಥ ಒಂದು ಆರೋಪನ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಇದೇ ವಿಚಾರದಲ್ಲಿ ಈಗ ಇವರಿಗೆ ಟೆಲಿಫೋನ್ ಕದ್ದಾಲಿಕೆಯ ಒಂದು ವಿಚಾರದಲ್ಲಿ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗುತ್ತಾ ಎನ್ನುವಂತಹ ಪ್ರಶ್ನೆ ಇರುವಂಥದ್ದು. ಯಾಕಂತಂದರೆ ನೋಡಿ, ಟೆಲಿಫೋನ್ ಕದ್ದಾಲಿಕೆ ಒಂದು ಕೇಸ್ನಲ್ಲಿ ಬಿ ರಿಪೋರ್ಟ್ ಹಾಕಿತ್ತು ಸಿಬಿಐ. ಆದರೆ ಬೊಮ್ಮಾಯಿ ಅವರ ಸರ್ಕಾರ ಏನಿತ್ತು ಆ ಸರ್ಕಾರ ಇದನ್ನು ಕೈಬಿಟ್ಟಿತ್ತು ತನಿಖೆ ಮಾಡೋದನ್ನು. ಆದರೆ CM ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಇದನ್ನು ತನಿಖೆಯನ್ನು ಮುಂದುವರಿಸಿ ಅಂತ ಹೇಳಿತ್ತು. ಅದಕ್ಕಾಗಿ ಅಲೋಕ್ ಕುಮಾರ್ ಅವರಿಗೆ ನೋಟಿಸ್ ಕೂಡ ಹೋಗಿತ್ತು ಈ ಒಂದು ವಿಚಾರದಲ್ಲಿ. ಇದನ್ನು CATಯಲ್ಲಿ ಪ್ರಶ್ನಿಸಿದ್ದ ಅಲೋಕ್ ಕುಮಾರ್ ಅವರು. ಆದರೆ ಇದೀಗ ಭಿನ್ನ ತೀರ್ಪು ನೀಡಿದೆ CAT ನ್ಯಾಯಪೀಠ. ಇಲಾಖಾ ತನಿಖೆಗೆ ರದ್ದಾಗಬೇಕು ಅಂತ ಜಸ್ಟಿಸ್ BK ಶ್ರೀವಾಸ್ತವ ಅವರು ಆದೇಶವನ್ನು ಕೊಟ್ಟಿದ್ದರು. ಇದೇ ವೇಳೆ ಅಲೋಕ್ ಅರ್ಜಿ ವಜಾ ಮಾಡಿ ಅಂತ ಜಸ್ಟಿಸ್ ಸಂತೋಷ್ ಮೆಹ್ತಾ ಅವರು ಆದೇಶ ಕೊಟ್ಟಿದ್ದರು. ಹೀಗಾಗಿ ಈ ಪ್ರಕರಣದ ವಿಚಾರಣೆ ಮತ್ತೊಂದು ಪೀಠಕ್ಕೆ ವರ್ಗ ಆಗಿತ್ತು. ಅಂತಿಮ ಒಂದು ತೀರ್ಪು ಬಾಕಿ ಇದೆ. ಹೀಗಾಗಿ ಅಲೋಕ್ ಕುಮಾರ್ ಅವರ ಒಂದು ಮುಂಬಡ್ತಿಗೆ ಕೂಡ ಬ್ರೇಕ್ ಆಗಿದೆ. ಅಂದರೆ ಅವರಿಗೆ ಪ್ರಮೋಷನ್ ಸಿಗುವಂಥ ಒಂದು ಸಾಧ್ಯತೆ ಇತ್ತು. ಅದಕ್ಕೆ ಈಗ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ ಎನ್ನುವಂಥ ಒಂದು ವಿಚಾರ ಇರುವಂಥದ್ದು. ಯಾಕಂತಂದರೆ ಅವರ ಒಂದು ವಿಚಾರಣೆ ಏನಾಗಿತ್ತು, ಈ ಹಿಂದೆ ಜಸ್ಟಿಸ್ BK ಶ್ರೀವಾಸ್ತವ ಅವರು ಆದೇಶವನ್ನು ನೀಡಿದರು ತನಿಖೆಯನ್ನು ರದ್ದು ಮಾಡಬೇಕು ಅಂತ. ಆದರೆ ಆ ನಂತರ ಅಲೋಕ್ ಕುಮಾರ್ ಅವರೊಂದು ಅರ್ಜಿಯನ್ನು ವಜಾ ಮಾಡಿ ಜಸ್ಟಿಸ್ ಸಂತೋಷ್ ಮೆಹ್ತಾ ಅವರು ಆದೇಶವನ್ನು ನೀಡಿದರು. ಹೀಗಾಗಿ ಈ ಒಂದು ಪ್ರಕರಣದ ವಿಚಾರವಾಗಿ ಮತ್ತೊಂದು ಪೀಠಕ್ಕೆ ವರ್ಗಾವಣೆ ಆಗಿತ್ತು ಇವರ ಒಂದು ಕೇಸ್. ಹೀಗಾಗಿ ಇದರ ಒಂದು ಅಂತಿಮ ತೀರ್ಪು ಬಾಕಿ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಅಲೋಕ್ ಕುಮಾರ್ ಅವರ ಒಂದು ಪ್ರಮೋಷನ್ಗೆ ಕೂಡ ಈಗ ಬ್ರೇಕ್ ಆಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.